ತುಂಬ ಸಿಂಪಲ್ಲಾಗಿ ಎಗ್ ರೋಲ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇದಕ್ಕೆ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಎಗ್ ರೋಲ್ಗೆ ಉದ್ದಕ್ಕೆ ಇಟ್ಕೊಳ್ಳೋಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿನೂ ಮತ್ತು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಒಂದು ಅರ್ಧ kg ಹಾಕ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು, ಮೈದಾ ಹಿಟ್ಟು, ಚಪಾತಿ ಯಾವುದಕ್ಕೆ ಬೇಕೋ ಅದು ಆ ಥರ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೊಟ್ಟೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಒಡೆದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಇದನ್ನು ಎಗ್ ರೋಲ್ ಮಾಡೋಕ್ಕೆ ಈಗ ತವಾಲಿ ಎಣ್ಣೆ ಹಾಕ್ಕೊಂಡು ಚಪಾತಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಚಪಾತಿನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ಒರೆಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒರೆಸ್ಕೊಂಡು ಇದ್ರ ಮೇಲೆ ಆ ತರಕಾರಿನ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಎಲ್ಲನೂ ಈ ರೀತಿ ಇಟ್ಕೋಬೇಕು. ಈ ರೀತಿ ರೋಲ್ನ ಮಾಡ್ಕೋಬೇಕು. ಬಿಸಿ ಇದೆ ತುಂಬ. ಎಗ್ ರೋಲ್ ರೆಡಿ ಆಯಿತು. ಈಗ ತಿನ್ನೋಕ್ಕೆ ಈ ಥರ ಕಾಣಿಸುತ್ತೆ ಎಗ್ ರೋಲ್.